ಎಲ್ರದ್ದು ಊಟ ಆಯ್ತಮ್ಮ? ಎಲ್ಲಾರ್ದು ಊಟ ಆಯ್ತಪ್ಪ, ಇವರೊಬ್ಬರೇ ತಿಂದಿಲ್ಲ. ನಿನಗೋಸ್ಕರ ಕಾಯ್ತಾ ಇದ್ದೆ ಮಗನೆ, ಅವ್ರದ್ದೆಲ್ಲ ಆಯಿತು. ನೀನು ಯಾಕೆ ಕಾದೆ? ನೀನು ತಿನ್ಬಿಡ್ಬೇಕಾಗಿತ್ತು ತಾನೇ. ಅಯ್ಯೋ ಫೋನ್. ನೀವು ಕೂತ್ಕೊಳ್ಳಿ. ಅಯ್ಯೋ ಯಜಮಾನ್ರದ್ದು. ಯಜಮಾನ್ರಿ ನಮಸ್ಕಾರ. ಸಾರಿ ಪದ್ಮನಾಭ ಅವರೇ, ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅಯ್ಯೋ ಪರವಾಗಿಲ್ಲ ಯಜಮಾನ್ರೆ, ಎಷ್ಟೊತ್ತಾದರೂ ಫೋನ್ ಮಾಡಿದ್ರೆ ಏನಾಯಿತು? ಏನು ವಿಷಯ ಅಂತ ಹೇಳಿ ಯಜಮಾನ್ರೆ. ಅದು ನ್ಯಾಯವಾಗಿ ಕುಟುಂಬ ಸಮೇತ ಜವಳಿ ಪರ್ಚೇಸಿಂಗ್ ಹೋಗಬೇಕು, ಆದರೆ ಸಮಯದ ಅಭಾವದಿಂದ ನನ್ನ ಕೈಲಿ ಹೋಗೋಕ್ಕಾಗ್ತಾ ಇಲ್ಲ. ಸುರೇಂದ್ರ ಒಂದು ಜವಳಿ ಅಂಗಡಿ ನೋಡಿದ್ದಾನೆ, ಅವರು ಗಂಡ ಹೆಂಡತಿ ಅವ್ರ ಸಮಯ ಆದಾಗ ಹೋಗ್ತಾರೆ. ನಿಮ್ಮನೇಲೂ ಮದುವೆ ಇರೋದ್ರಿಂದ ಆ ಮದುವೆಯಲ್ಲಿ ಜವಳಿ ಜವಾಬ್ದಾರಿನ ನಾನೇ ತಗೊಂಡಿದ್ದೀನಿ. ಹಾಗಾಗಿ ನೀವು ಮದುವೆ ಓಡಾಟದಲ್ಲಿ ಇರ್ತೀರಾ, ಫ್ರೀ ಆದಾಗ ನೀವು ಹೋಗಿ. ಯಜಮಾನ್ರೆ ಇದೆಲ್ಲ ಯಾಕೆ? ನಾವು ಜವಳಿಗೆ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ ಪದ್ಮನಾಭ ಅವರೇ, ವರಲಕ್ಷ್ಮಿ ಮದುವೆಗೆ ನಾನು ಕೊಡ್ತಿರೋ ಚಿಕ್ಕ ಉಡುಗೊರೆ ಅನ್ಕೊಳ್ಳಿ, ದಯವಿಟ್ಟು ಮುಜುಗರ ಪಟ್ಕೋಬೇಡಿ ಪ್ಲೀಸ್. ಆದರೂ ಯಜಮಾನ್ರೆ ನೋಡಿ, ನನ್ನ ಮಾತಿನ ಮೇಲೆ ನಿಮಗೆ ಸ್ವಲ್ಪನಾದರೂ ಪ್ರೀತಿ ಗೌರವ ಇದ್ರೆ ನೀವು ಜವಳಿ ಅಲ್ಲೇ ತಗೋತೀರಾ ಅಷ್ಟೇ. ನಾನು ಸುರೇಂದ್ರ ಹತ್ರ ಮಾತಾಡಿದ್ದೀನಿ, ಸುರೇಂದ್ರ ಅಂಗಡಿಯವ್ರ ಹತ್ರ ಮಾತಾಡಿರ್ತಾನೆ. ಆಯ್ತು ಯಜಮಾನ್ರೆ, ನಿಮ್ಮ ಮಾತನ್ನ ಮೀರಕ್ಕಾಗತ್ತಾ? ನಾವು ಅಲ್ಲೇ ತಗೋತೀವಿ. ಸಂತೋಷ. ಈ ಅಂಗಡಿ ಲೊಕೇಶನ್ ಯಾವುದು ಎಲ್ಲ ಸುರೇಂದ್ರ ಸುಬ್ಬುಗ್ ಬ್ರೀಫ್ ಮಾಡಿರ್ತಾನೆ. ನೀವು ಫ್ರೀ ಆದಾಗ ಅಲ್ಲೇ ಹೋಗಿ ತಗೊಳ್ಳಿ. ಸರಿ ಯಜಮಾನ್ರೆ. ಅಂದಾಗೆ ಅತ್ತೆಯವ್ರ ಮನೆಗೆ ಬಂದಿದ್ದಾರೆ. ಸುಬ್ಬು ನಿಮ್ಗೆ ಹೇಳಲಿಲ್ವಾ, ಅಥವಾ ನೀವು ಮದುವೆ ಓಡಾಟದಲ್ಲಿ ಬಿಸಿನಾ? ಮನೆಗೆ ಬರಲೇ ಇಲ್ಲ? ಕೆಲಸ ಅಂತ ಕಾರಣ ಕೊಟ್ಟು ಅಮ್ಮವ್ರನ್ನ ನೋಡಕ್ ಬರಲಿಲ್ಲ ಅಂತ ಹೇಳೋದಕ್ಕೆ ನನ್ನ ಬಾಯೇ ಬರ್ತಾ ಇಲ್ಲ ಯಜಮಾನ್ರೆ. ಅದೆಂಥ ಕೆಲಸ ಇದ್ರೂ ಅಮ್ಮವ್ರು ನೋಡೋಕ್ಕೆ ನಾನು ಬಂದೇ ಬರ್ತೀನಿ. ಆದರೆ ಅಮ್ಮವರು ನನ್ನ ಪಾಲಿಗೆ ದೇವರು. ದೇವ್ರು ನೋಡೋಕ್ಕೆ ಒಂದು ಶುಭಗಳಿಗೆ ಕೂಡಿ ಬರಬೇಕಲ್ವಾ? ಸದ್ಯಕ್ಕೆ ನಾನೇ ಬಂದು ಅಮ್ಮವ್ರ ದರ್ಶನ ಮಾಡ್ತೀನಿ. ಮನೆಯವ್ರಿಗೆ ಏನೇನು ಬೇಕೋ ಯಾವುದೇ ಮುಜುಗರ ಇಲ್ಲದೆ ಎಲ್ಲ ತಗೊಳಕ್ ಹೇಳಿ. ವರಲಕ್ಷ್ಮಿ ನಿಮಗೆ ಮಾತ್ರ ಮಗಳಲ್ಲ, ನನಗೂ ಮಗಳಿದ್ದಾಗೆ. ಅದು ನಮ್ಮನೆ ಮದುವೆನೇ. ಆ ಮದುವೆನೂ ಚೆನ್ನಾಗಿ ನಡಿಬೇಕು. ನಿಮ್ಮ ಆಶೀರ್ವಾದ ಯಜಮಾನ್ರೆ. ಸರಿ, ಇಡ್ತೀನಿ. ಮದುವೆ ಜವಳಿ ಖರೀದಿಗೆ ನಾವು ಒಂದು ಅಂಗಡಿಗೆ ಹೇಳಿದ್ವಿ, ನೀವು ಅಲ್ಲಿಗೆ ಹೋಗಿ ಖರೀದಿ ಮಾಡಿ, ನೀವೆಲ್ಲಿಗೂ ಹೋಗಬೇಡಿ ಅಂತ ಹೇಳಿದ್ರು. ವರಲಕ್ಷ್ಮಿ ಮದುವೆಗೆ ನಾನು ಕೊಡ್ತಾ ಇರೋದು ಪುಟ್ಟು ಹುಡುಗರೆ ಅಂತ ಹೇಳಿದ್ರು ಕಣೆ. ನಿಜವಾಗ್ಲೂ ಯಜಮಾನ್ರು ಹಾಗೆ ಹೇಳಿದ್ರಾ? ನಿಜವಾಗ್ಲೂ ಅವ್ರ ದೊಡ್ಡ ಗುಣನೇ. ನಾವೇ ಜವಳಿ ಖರೀದಿ ಮಾಡಬೇಕು ಅಂದಿದ್ರೆ ಎಷ್ಟು ದುಡ್ಡು ಹೊಂದಿಸ್ಕೋಬೇಕಾಗಿತ್ತು. ಅವ್ರು ಒಂದೇ ಒಂದು ಮಾತಿಂದ ನಮ್ಮೇಲಿದ್ದ ದೊಡ್ಡ ಭಾರ ಕಳೀತು. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸಹಾಯ ಮಾಡುವಂಥ ಚಿನ್ನದ ಗುಣ ನಮ್ಮ ಯಜಮಾನ್ರದ್ದು. ಅದೆಲ್ಲ ದೊಡ್ಡ ಮನೆಯವ್ರ ಗುಣ ಕಣಪ್ಪ. ದೊಡ್ಡ ಯಜಮಾನ್ರು ಹಾಕೊಟ್ಟಿದ್ದ ದಾರಿಲಿ ಇವರು ನಡೀತಾ ಇದ್ದಾರೆ, ಅವ್ರ ಹೆಸರನ್ನ ಉಳಿಸ್ತಾ ಇದ್ದಾರೆ. ಸರಿ ಸರಿ, ಊಟ ಮಾಡು. ಇದು ಬೇಡ, ಬಾರ್ಡರ್ ತುಂಬ ಚಿಕ್ಕದಾಗೋಯ್ತು. ಸ್ವಲ್ಪ ದೊಡ್ಡ ಬಾರ್ಡರ್ ಇರುತ್ತೆ, ತೋರಿಸ್ತೀರಾ? ಇದು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ, ತೋರಿಸ್ತೀರಾ? ಏನ್ ಸುಬ್ಬು ಇದು? ಸೀರೆಗಳ ಬಗ್ಗೆ ಗೊತ್ತಿಲ್ಲ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಈಗ ಹುಡುಗಿರ್ಗಿಂತ ಚೆನ್ನಾಗಿ ಸೀರೆ ಸೆಲೆಕ್ಟ್ ಮಾಡ್ತಿದ್ಯಾ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಮೇಡಮ್. ಮನೆಯಲ್ಲಿ ಅಕ್ಕ, ತಂಗಿ, ಅಮ್ಮ ಎಲ್ರೂ ನಾನು ಸೀರೆ ಅಂಗಡಿ ಕರ್ಕೊಂಡು ಹೋಗ್ತಾ ಇರ್ತೀನಲ್ವಾ, ಅಲ್ಲಿ ನಮ್ಗೆ ಇನ್ನೇನು ಕೆಲಸ? ಅವ್ರು ಏನು ಸೆಲೆಕ್ಟ್ ಮಾಡ್ತಾರೆ, ಅವ್ರು ಹೇಗೆ ಮಾತಾಡ್ತಾರೆ, ಇದೆಲ್ಲ ನೋಡಿ ನೋಡಿ ಅಭ್ಯಾಸ ಆಗೋಗಿದೆ ಅಷ್ಟೇ. ಈಗ ದೊಡ್ಡ ಮನುಷ್ಯ ಮನೆಯಲ್ಲಿ ಸೀರೆ ತೊಗೊಳಕ್ಕೋ ಅಥವಾ ಯಾವ್ದಾನ ಶಾಪಿಂಗ್ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗೋಕ್ಕೆ ಡ್ರೈವರ್ ಇರ್ತಾರೆ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಮನೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೂ ನಾವೇ ಕರ್ಕೊಂಡು ಹೋಗ್ಬೇಕು, ಗಂಡಸ್ರೆ ಡ್ರೈವರು. ಅದೇನೇ ಕೆಲಸ ಇರಲಿ, ಅದೆಷ್ಟೇ ಬ್ಯುಸಿಯಾಗಿರಲಿ, ಅವ್ರು ಶಾಪಿಂಗ್ ಬಾ ಅಂದರೆ ನಾವು ಹೋಗ್ತಾ ಇರಬೇಕು, ಅಲ್ಲಿ ಹೋಗಿ ಕೂತ್ಕೋತಾ ಇರಬೇಕು. ಅದಕ್ಕೇನೆ ಅಲ್ಪ ಸ್ವಲ್ಪ ಅವ್ರ ಜೊತೆ ಹೋಗಿ ಕಲ್ತ್ಕೊಂಡಿದ್ದೀನಿ. ಆದ್ರೂ ನನಗೆ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಸುಬ್ಬು.
ಸರಿ ಹಾಗಾದ್ರೆ ಈಗ ನನಗೋಸ್ಕರ ಸೀರೆ ಸೆಲೆಕ್ಟ್ ಮಾಡು. ಈ ಕಲರು ಮೇಡಮ್ ಸೂಟ್ ಆಗಲ್ಲ. ಇದು ಧಾರೆಗೆ ಬೇಕಾಗಿರೋ ಸೀರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದೇನಾದ್ರೂ ಇದೆಯಾ? ಮೇಡಮ್ ನನ್ನ ಮೇಲೆ ನಂಬಿಕೆ ಇಟ್ಟು ಸೆಲೆಕ್ಟ್ ಮಾಡಕ್ಕೆ ಹೇಳಿದ್ದಾರೆ ಅಂದರೆ ಆ ನಂಬಿಕೆ ನಾನು ಉಳಿಸ್ಕೊಳ್ಳೇಬೇಕು. ತುಂಬ ಚೆನ್ನಾಗಿರೋ ಸೀರೆ ಸೆಲೆಕ್ಟ್ ಮಾಡಬೇಕು. ಮೇಡಮ್ ಏನಾದರೂ ಆ ಸೀರೆ ಉಟ್ಕೊಂಡ್ರೆ ಮಹಾಲಕ್ಷ್ಮಿ ಥರ ಕಾಣಿಸ್ಬೇಕು. ಗೊತ್ತಾಯ್ತು ಮೇಡಮ್. ಏನ್ ಗೊತ್ತಾಯ್ತು? ನಿಮಗೆ ಯಾವ ಥರ ಸೀರೆ ಸೆಲೆಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಯಿತು. ಒಂದು ನಿಮಿಷ ಇರಿ, ಇಲ್ಲೆಲ್ಲೋ ನೋಡಿದ್ನಲ್ಲ. ನೋಡಿ ಮೇಡಮ್, ಇದು ನಾನು ನಿಮಗೆ ಸೆಲೆಕ್ಟ್ ಮಾಡಿರೋ ಸೀರೆ. ನೋಡ್ಬಿಟ್ಟು ಹೇಳಿ ಇಷ್ಟ ಆಯ್ತಾ ಅಂತ. ಇಷ್ಟ ಆಯ್ತಾ ಮೇಡಮ್? ಕೇಳ್ತೀಯಲ್ಲ ಸುಬ್ಬು, ಈ ಸೀರೆ ನಾನು ಆಗ್ಲೇ ನೋಡಿದೆ, ನನಗೆ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ಕೋತಾ ಇದ್ದೆ. ಈಗ ನೋಡಿದ್ರೆ ನೀನ್ ನನಗೋಸ್ಕರ ಇದೇ ಸೀರೆ ಸೆಲೆಕ್ಟ್ ಮಾಡಿದ್ಯಾ? ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮಿಬ್ರು ಮನ್ಸು ಒಂದೇ ಅಂತ. ಇಬ್ರು ಟೇಸ್ಟ್ ಒಂದೇ ಮೇಡಮ್. ನಿಮಗೆ ಇಷ್ಟ ಆಯ್ತಲ್ವಾ? ಅಷ್ಟೇ ಸಾಕು. ಪ್ಯಾಕ್ ಮಾಡಿ ಇದನ್ನ.